ಅಲ್ಲ ಹೋಟೆಲ್ ರೆಸ್ಟೋರೆಂಟ್ಗಳ ವಿರುದ್ಧವೂ ಕೂಡ ಆಹಾರ ಇಲಾಖೆ ಸಮರ ಸಾರಿದೆ. ಹಲವೆಡೆ ಹೋಟೆಲ್ ಹಾಗೆ ರೆಸ್ಟೋರೆಂಟ್ಗಳ ಮೇಲೆ ರೇಡ್ ನಡೆಸಲಾಗಿದೆ. ನೈರ್ಮಲ್ಯ ಸ್ವಚ್ಛತೆ ಬಗ್ಗೆ ಅಧಿಕಾರಿಗಳು ತಪಾಸಣೆ ನಡೆಸಿದ್ದಾರೆ. ಹೋಟೆಲ್ ರೆಸ್ಟೋರೆಂಟ್ಗಳಲ್ಲಿ ಸ್ವಚ್ಛತೆ ಇಲ್ಲದೆ ಇರೋದು ಮೇಲ್ನೋಟಕ್ಕೇನೆ ಕಂಡು ಬರ್ತಾ ಇದೆ. 11 ಹೋಟೆಲ್ಗಳಿಗೆ ದಂಡ ವಿಧಿಸಿ ಎಚ್ಚರಿಕೆ ಕೊಟ್ಟಿದೆ ಆಹಾರ ಇಲಾಖೆ. 1,15,000 ರೂಪಾಯಿ ದಂಡವನ್ನ ವಿಧಿಸಿದೆ ಆಹಾರ ಇಲಾಖೆ. ಇನ್ನೊಂದು ನಮ್ಮೆಲ್ಲ ಹೋಟೆಲ್ ರೆಸ್ಟೋರೆಂಟ್ಗಳು 590 ಹೋಟೆಲ್ ರೆಸ್ಟೋರೆಂಟ್ಗಳ ಮೇಲೆ ನಾವು ಅಲ್ಲಿ ತಪಾಸಣೆ ಮಾಡಿಸಿ ಪರಿಶೀಲನೆ ಮಾಡಿಸಿದ್ದೀವಿ. ಸುಮಾರು ಅಲ್ಲಿ ಈ ನೈರ್ಮಲ್ಯ ಸ್ವಚ್ಛತೆ ಇದ್ರ ಬಗ್ಗೆ ಸುಮಾರು 1,15,000 ದಂಡ 11 ಹೋಟ್ಲ್ಗಳ ಮೇಲೆ ಹಾಕ್ಸಿದ್ದೀವಿ. ಅಲ್ಲಿ ಯಾವ ರೀತಿಯಾಗಿ ಕಾಪಾಡ್ಕೋಬೇಕಾದ ಕಾಪಾಡ್ಕೊಂಡಿಲ್ಲ ಅಂತ. ಇನ್ನೊಂದು ನಮ್ಮೆಲ್ಲ ಹೋಟೆಲ್ ರೆಸ್ಟೋರೆಂಟ್ಗಳು ಅಲ್ಲ ಹೋಟೆಲ್ ರೆಸ್ಟೋರೆಂಟ್ಗಳ ವಿರುದ್ಧವೂ ಕೂಡ ಆಹಾರ ಇಲಾಖೆ ಸಮರ ಸಾರಿದೆ. ಹಲವೆಡೆ ಹೋಟೆಲ್ ಹಾಗೆ ರೆಸ್ಟೋರೆಂಟ್ಗಳ ಮೇಲೆ ರೇಡ್ ನಡೆಸಲಾಗಿದೆ. ನೈರ್ಮಲ್ಯ ಸ್ವಚ್ಛತೆ ಬಗ್ಗೆ ಅಧಿಕಾರಿಗಳು ತಪಾಸಣೆ ನಡೆಸಿದ್ದಾರೆ. ಹೋಟೆಲ್ ರೆಸ್ಟೋರೆಂಟ್ಗಳಲ್ಲಿ ಸ್ವಚ್ಛತೆ ಇಲ್ಲದೆ ಇರೋದು ಮೇಲ್ನೋಟಕ್ಕೇನೆ ಕಂಡು ಬರ್ತಾ ಇದೆ. 11 ಹೋಟೆಲ್ಗಳಿಗೆ ದಂಡ ವಿಧಿಸಿ ಎಚ್ಚರಿಕೆ ಕೊಟ್ಟಿದೆ ಆಹಾರ ಇಲಾಖೆ. 1,15,000 ರೂಪಾಯಿ ದಂಡವನ್ನ ವಿಧಿಸಿದೆ ಆಹಾರ ಇಲಾಖೆ. ಇನ್ನೊಂದು ನಮ್ಮೆಲ್ಲ ಹೋಟೆಲ್ ರೆಸ್ಟೋರೆಂಟ್ಗಳು 590 ಹೋಟೆಲ್ ರೆಸ್ಟೋರೆಂಟ್ಗಳ ಮೇಲೆ ನಾವು ಅಲ್ಲಿ ತಪಾಸಣೆ ಮಾಡಿಸಿ ಪರಿಶೀಲನೆ ಮಾಡಿಸಿದ್ದೀವಿ. ಸುಮಾರು ಅಲ್ಲಿ ಈ ನೈರ್ಮಲ್ಯ ಸ್ವಚ್ಛತೆ ಇದ್ರ ಬಗ್ಗೆ ಸುಮಾರು 1,15,000 ದಂಡ 11 ಹೋಟ್ಲ್ಗಳ ಮೇಲೆ ಹಾಕ್ಸಿದ್ದೀವಿ. ಅಲ್ಲಿ ಯಾವ ರೀತಿಯಾಗಿ ಕಾಪಾಡ್ಕೋಬೇಕಾದ ಕಾಪಾಡ್ಕೊಂಡಿಲ್ಲ ಅಂತ. ಇನ್ನೊಂದು ನಮ್ಮೆಲ್ಲ ಹೋಟೆಲ್ ರೆಸ್ಟೋರೆಂಟ್ಗಳು ಅಲ್ಲ ಹೋಟೆಲ್ ರೆಸ್ಟೋರೆಂಟ್ಗಳ ವಿರುದ್ಧವೂ ಕೂಡ ಆಹಾರ ಇಲಾಖೆ ಸಮರ ಸಾರಿದೆ. ಹಲವೆಡೆ ಹೋಟೆಲ್ ಹಾಗೆ ರೆಸ್ಟೋರೆಂಟ್ಗಳ ಮೇಲೆ ರೇಡ್ ನಡೆಸಲಾಗಿದೆ. ನೈರ್ಮಲ್ಯ ಸ್ವಚ್ಛತೆ ಬಗ್ಗೆ ಅಧಿಕಾರಿಗಳು ತಪಾಸಣೆ ನಡೆಸಿದ್ದಾರೆ. ಹೋಟೆಲ್ ರೆಸ್ಟೋರೆಂಟ್ಗಳಲ್ಲಿ ಸ್ವಚ್ಛತೆ ಇಲ್ಲದೆ ಇರೋದು ಮೇಲ್ನೋಟಕ್ಕೇನೆ ಕಂಡು ಬರ್ತಾ ಇದೆ. 11 ಹೋಟೆಲ್ಗಳಿಗೆ ದಂಡ ವಿಧಿಸಿ ಎಚ್ಚರಿಕೆ ಕೊಟ್ಟಿದೆ ಆಹಾರ ಇಲಾಖೆ. 1,15,000 ರೂಪಾಯಿ ದಂಡವನ್ನ ವಿಧಿಸಿದೆ ಆಹಾರ ಇಲಾಖೆ. ಇನ್ನೊಂದು ನಮ್ಮೆಲ್ಲ ಹೋಟೆಲ್ ರೆಸ್ಟೋರೆಂಟ್ಗಳು 590 ಹೋಟೆಲ್ ರೆಸ್ಟೋರೆಂಟ್ಗಳ ಮೇಲೆ ನಾವು ಅಲ್ಲಿ ತಪಾಸಣೆ ಮಾಡಿಸಿ ಪರಿಶೀಲನೆ ಮಾಡಿಸಿದ್ದೀವಿ. ಸುಮಾರು ಅಲ್ಲಿ ಈ ನೈರ್ಮಲ್ಯ ಸ್ವಚ್ಛತೆ ಇದ್ರ ಬಗ್ಗೆ ಸುಮಾರು 1,15,000 ದಂಡ 11 ಹೋಟ್ಲ್ಗಳ ಮೇಲೆ ಹಾಕ್ಸಿದ್ದೀವಿ. ಅಲ್ಲಿ ಯಾವ ರೀತಿಯಾಗಿ ಕಾಪಾಡ್ಕೋಬೇಕಾದ ಕಾಪಾಡ್ಕೊಂಡಿಲ್ಲ ಅಂತ. ಇನ್ನೊಂದು ನಮ್ಮೆಲ್ಲ ಹೋಟೆಲ್ ರೆಸ್ಟೋರೆಂಟ್ಗಳು ಅಲ್ಲ ಹೋಟೆಲ್ ರೆಸ್ಟೋರೆಂಟ್ಗಳ ವಿರುದ್ಧವೂ ಕೂಡ ಆಹಾರ ಇಲಾಖೆ ಸಮರ ಸಾರಿದೆ. ಹಲವೆಡೆ ಹೋಟೆಲ್ ಹಾಗೆ ರೆಸ್ಟೋರೆಂಟ್ಗಳ ಮೇಲೆ ರೇಡ್ ನಡೆಸಲಾಗಿದೆ. ನೈರ್ಮಲ್ಯ ಸ್ವಚ್ಛತೆ ಬಗ್ಗೆ ಅಧಿಕಾರಿಗಳು ತಪಾಸಣೆ ನಡೆಸಿದ್ದಾರೆ. ಹೋಟೆಲ್ ರೆಸ್ಟೋರೆಂಟ್ಗಳಲ್ಲಿ ಸ್ವಚ್ಛತೆ ಇಲ್ಲದೆ ಇರೋದು ಮೇಲ್ನೋಟಕ್ಕೇನೆ ಕಂಡು ಬರ್ತಾ ಇದೆ. 11 ಹೋಟೆಲ್ಗಳಿಗೆ ದಂಡ ವಿಧಿಸಿ ಎಚ್ಚರಿಕೆ ಕೊಟ್ಟಿದೆ ಆಹಾರ ಇಲಾಖೆ. 1,15,000 ರೂಪಾಯಿ ದಂಡವನ್ನ ವಿಧಿಸಿದೆ ಆಹಾರ ಇಲಾಖೆ. ಇನ್ನೊಂದು ನಮ್ಮೆಲ್ಲ ಹೋಟೆಲ್ ರೆಸ್ಟೋರೆಂಟ್ಗಳು 590 ಹೋಟೆಲ್ ರೆಸ್ಟೋರೆಂಟ್ಗಳ ಮೇಲೆ ನಾವು ಅಲ್ಲಿ ತಪಾಸಣೆ ಮಾಡಿಸಿ ಪರಿಶೀಲನೆ ಮಾಡಿಸಿದ್ದೀವಿ. ಸುಮಾರು ಅಲ್ಲಿ ಈ ನೈರ್ಮಲ್ಯ ಸ್ವಚ್ಛತೆ ಇದ್ರ ಬಗ್ಗೆ ಸುಮಾರು 1,15,000 ದಂಡ 11 ಹೋಟ್ಲ್ಗಳ ಮೇಲೆ ಹಾಕ್ಸಿದ್ದೀವಿ. ಅಲ್ಲಿ ಯಾವ ರೀತಿಯಾಗಿ ಕಾಪಾಡ್ಕೋಬೇಕಾದ ಕಾಪಾಡ್ಕೊಂಡಿಲ್ಲ ಅಂತ. ಇನ್ನೊಂದು ನಮ್ಮೆಲ್ಲ ಹೋಟೆಲ್ ರೆಸ್ಟೋರೆಂಟ್ಗಳು ಅಲ್ಲ ಹೋಟೆಲ್ ರೆಸ್ಟೋರೆಂಟ್ಗಳ ವಿರುದ್ಧವೂ ಕೂಡ ಆಹಾರ ಇಲಾಖೆ ಸಮರ ಸಾರಿದೆ. ಹಲವೆಡೆ ಹೋಟೆಲ್ ಹಾಗೆ ರೆಸ್ಟೋರೆಂಟ್ಗಳ ಮೇಲೆ ರೇಡ್ ನಡೆಸಲಾಗಿದೆ. ನೈರ್ಮಲ್ಯ ಸ್ವಚ್ಛತೆ ಬಗ್ಗೆ ಅಧಿಕಾರಿಗಳು ತಪಾಸಣೆ ನಡೆಸಿದ್ದಾರೆ. ಹೋಟೆಲ್ ರೆಸ್ಟೋರೆಂಟ್ಗಳಲ್ಲಿ ಸ್ವಚ್ಛತೆ ಇಲ್ಲದೆ ಇರೋದು ಮೇಲ್ನೋಟಕ್ಕೇನೆ ಕಂಡು ಬರ್ತಾ ಇದೆ. 11 ಹೋಟೆಲ್ಗಳಿಗೆ ದಂಡ ವಿಧಿಸಿ ಎಚ್ಚರಿಕೆ ಕೊಟ್ಟಿದೆ ಆಹಾರ ಇಲಾಖೆ. 1,15,000 ರೂಪಾಯಿ ದಂಡವನ್ನ ವಿಧಿಸಿದೆ ಆಹಾರ ಇಲಾಖೆ. ಇನ್ನೊಂದು ನಮ್ಮೆಲ್ಲ ಹೋಟೆಲ್ ರೆಸ್ಟೋರೆಂಟ್ಗಳು 590 ಹೋಟೆಲ್ ರೆಸ್ಟೋರೆಂಟ್ಗಳ ಮೇಲೆ ನಾವು ಅಲ್ಲಿ ತಪಾಸಣೆ ಮಾಡಿಸಿ ಪರಿಶೀಲನೆ ಮಾಡಿಸಿದ್ದೀವಿ. ಸುಮಾರು ಅಲ್ಲಿ ಈ ನೈರ್ಮಲ್ಯ ಸ್ವಚ್ಛತೆ ಇದ್ರ ಬಗ್ಗೆ ಸುಮಾರು 1,15,000 ದಂಡ 11 ಹೋಟ್ಲ್ಗಳ ಮೇಲೆ ಹಾಕ್ಸಿದ್ದೀವಿ. ಅಲ್ಲಿ ಯಾವ ರೀತಿಯಾಗಿ ಕಾಪಾಡ್ಕೋಬೇಕಾದ ಕಾಪಾಡ್ಕೊಂಡಿಲ್ಲ ಅಂತ. ಇನ್ನೊಂದು ನಮ್ಮೆಲ್ಲ ಹೋಟೆಲ್ ರೆಸ್ಟೋರೆಂಟ್ಗಳು ಅಲ್ಲ ಹೋಟೆಲ್ ರೆಸ್ಟೋರೆಂಟ್ಗಳ ವಿರುದ್ಧವೂ ಕೂಡ ಆಹಾರ ಇಲಾಖೆ ಸಮರ ಸಾರಿದೆ. ಹಲವೆಡೆ ಹೋಟೆಲ್ ಹಾಗೆ ರೆಸ್ಟೋರೆಂಟ್ಗಳ ಮೇಲೆ ರೇಡ್ ನಡೆಸಲಾಗಿದೆ. ನೈರ್ಮಲ್ಯ ಸ್ವಚ್ಛತೆ ಬಗ್ಗೆ ಅಧಿಕಾರಿಗಳು ತಪಾಸಣೆ ನಡೆಸಿದ್ದಾರೆ. ಹೋಟೆಲ್ ರೆಸ್ಟೋರೆಂಟ್ಗಳಲ್ಲಿ ಸ್ವಚ್ಛತೆ ಇಲ್ಲದೆ ಇರೋದು ಮೇಲ್ನೋಟಕ್ಕೇನೆ ಕಂಡು ಬರ್ತಾ ಇದೆ. 11 ಹೋಟೆಲ್ಗಳಿಗೆ ದಂಡ ವಿಧಿಸಿ ಎಚ್ಚರಿಕೆ ಕೊಟ್ಟಿದೆ ಆಹಾರ ಇಲಾಖೆ. 1,15,000 ರೂಪಾಯಿ ದಂಡವನ್ನ ವಿಧಿಸಿದೆ ಆಹಾರ ಇಲಾಖೆ. ಇನ್ನೊಂದು ನಮ್ಮೆಲ್ಲ ಹೋಟೆಲ್ ರೆಸ್ಟೋರೆಂಟ್ಗಳು 590 ಹೋಟೆಲ್ ರೆಸ್ಟೋರೆಂಟ್ಗಳ ಮೇಲೆ ನಾವು
ಅಲ್ಲಿ ತಪಾಸಣೆ ಮಾಡಿಸಿ ಪರಿಶೀಲನೆ ಮಾಡಿಸಿದ್ದೀವಿ. ಸುಮಾರು ಅಲ್ಲಿ ಈ ನೈರ್ಮಲ್ಯ ಸ್ವಚ್ಛತೆ ಇದರ ಬಗ್ಗೆ ಸುಮಾರು 1,15,000 ದಂಡ 11 ಹೋಟ್ಲುಗಳ ಮೇಲೆ ಹಾಕ್ಸಿದ್ದೀವಿ. ಅಲ್ಲಿ ಯಾವ ರೀತಿಯಾಗಿ ಕಾಪಾಡ್ಕೋಬೇಕಾದ್ ಕಾಪಾಡ್ಕೊಂಡಿಲ್ಲ ಅಂತ. ಇನ್ನೊಂದು ನಮ್ಮ ಎಲ್ಲ ಹೋಟೆಲ್ ರೆಸ್ಟೋರೆಂಟ್ಗಳು ಹೋಟೆಲ್ ರೆಸ್ಟೋರೆಂಟ್ಗಳ ವಿರುದ್ಧವೂ ಕೂಡ ಆಹಾರ ಇಲಾಖೆ ಸಮರ ಸಾರಿದೆ. ಹಲವೆಡೆ ಹೋಟೆಲ್ ಹಾಗೆ ರೆಸ್ಟೋರೆಂಟ್ಗಳ ಮೇಲೆ ರೇಡ್ ನಡೆಸಲಾಗಿದೆ. ನೈರ್ಮಲ್ಯ ಸ್ವಚ್ಛತೆ ಬಗ್ಗೆ ಅಧಿಕಾರಿಗಳು ತಪಾಸಣೆ ನಡೆಸಿದ್ದಾರೆ. ಹೋಟೆಲ್ ರೆಸ್ಟೋರೆಂಟ್ಗಳಲ್ಲಿ ಸ್ವಚ್ಛತೆ ಇಲ್ಲದೆ ಇರೋದು ಮೇಲ್ನೋಟಕ್ಕೇನೆ ಕಂಡು ಬರ್ತಾ ಇದೆ. 11 ಹೋಟೆಲ್ಗಳಿಗೆ ದಂಡ ವಿಧಿಸಿ ಎಚ್ಚರಿಕೆ ಕೊಟ್ಟಿದೆ ಆಹಾರ ಇಲಾಖೆ. 1,15,000 ರೂಪಾಯಿ ದಂಡವನ್ನ ವಿಧಿಸಿದೆ ಆಹಾರ ಇಲಾಖೆ. ಇನ್ನೊಂದು ನಮ್ಮ ಎಲ್ಲ ಹೋಟೆಲ್ ರೆಸ್ಟೋರೆಂಟ್ಗಳು 590 ಹೋಟೆಲ್ ರೆಸ್ಟೋರೆಂಟ್ಗಳ ಮೇಲೆ ನಾವು ಅಲ್ಲಿ ತಪಾಸಣೆ ಮಾಡಿಸಿ ಪರಿಶೀಲನೆ ಮಾಡಿಸಿದ್ದೀವಿ. ಸುಮಾರು ಅಲ್ಲಿ ಈ ನೈರ್ಮಲ್ಯ ಸ್ವಚ್ಛತೆ ಇದರ ಬಗ್ಗೆ ಸುಮಾರು 1,15,000 ದಂಡ 11 ಹೋಟ್ಲುಗಳ ಮೇಲೆ ಹಾಕ್ಸಿದ್ದೀವಿ. ಅಲ್ಲಿ ಯಾವ ರೀತಿಯಾಗಿ ಕಾಪಾಡ್ಕೋಬೇಕಾದ್ ಕಾಪಾಡ್ಕೊಂಡಿಲ್ಲ ಅಂತ. ಇನ್ನೊಂದು ನಮ್ಮ ಎಲ್ಲ ಹೋಟೆಲ್ ರೆಸ್ಟೋರೆಂಟ್ಗಳು ಹೋಟೆಲ್ ರೆಸ್ಟೋರೆಂಟ್ಗಳ ವಿರುದ್ಧವೂ ಕೂಡ ಆಹಾರ ಇಲಾಖೆ ಸಮರ ಸಾರಿದೆ. ಹಲವೆಡೆ ಹೋಟೆಲ್ ಹಾಗೆ ರೆಸ್ಟೋರೆಂಟ್ಗಳ ಮೇಲೆ ರೇಡ್ ನಡೆಸಲಾಗಿದೆ. ನೈರ್ಮಲ್ಯ ಸ್ವಚ್ಛತೆ ಬಗ್ಗೆ ಅಧಿಕಾರಿಗಳು ತಪಾಸಣೆ ನಡೆಸಿದ್ದಾರೆ. ಹೋಟೆಲ್ ರೆಸ್ಟೋರೆಂಟ್ಗಳಲ್ಲಿ ಸ್ವಚ್ಛತೆ ಇಲ್ಲದೆ ಇರೋದು ಮೇಲ್ನೋಟಕ್ಕೇನೆ ಕಂಡು ಬರ್ತಾ ಇದೆ. 11 ಹೋಟೆಲ್ಗಳಿಗೆ ದಂಡ ವಿಧಿಸಿ ಎಚ್ಚರಿಕೆ ಕೊಟ್ಟಿದೆ ಆಹಾರ ಇಲಾಖೆ. 1,15,000 ರೂಪಾಯಿ ದಂಡವನ್ನ ವಿಧಿಸಿದೆ ಆಹಾರ ಇಲಾಖೆ. ಇನ್ನೊಂದು ನಮ್ಮ ಎಲ್ಲ ಹೋಟೆಲ್ ರೆಸ್ಟೋರೆಂಟ್ಗಳು 590 ಹೋಟೆಲ್ ರೆಸ್ಟೋರೆಂಟ್ಗಳ ಮೇಲೆ ನಾವು ಅಲ್ಲಿ ತಪಾಸಣೆ ಮಾಡಿಸಿ ಪರಿಶೀಲನೆ ಮಾಡಿಸಿದ್ದೀವಿ. ಸುಮಾರು ಅಲ್ಲಿ ಈ ನೈರ್ಮಲ್ಯ ಸ್ವಚ್ಛತೆ ಇದರ ಬಗ್ಗೆ ಸುಮಾರು 1,15,000 ದಂಡ 11 ಹೋಟ್ಲುಗಳ ಮೇಲೆ ಹಾಕ್ಸಿದ್ದೀವಿ. ಅಲ್ಲಿ ಯಾವ ರೀತಿಯಾಗಿ ಕಾಪಾಡ್ಕೋಬೇಕಾದ್ ಕಾಪಾಡ್ಕೊಂಡಿಲ್ಲ ಅಂತ. ಇನ್ನೊಂದು ನಮ್ಮ ಎಲ್ಲ ಹೋಟೆಲ್ ರೆಸ್ಟೋರೆಂಟ್ಗಳು ಹೋಟೆಲ್ ರೆಸ್ಟೋರೆಂಟ್ಗಳ ವಿರುದ್ಧವೂ ಕೂಡ ಆಹಾರ ಇಲಾಖೆ ಸಮರ ಸಾರಿದೆ. ಹಲವೆಡೆ ಹೋಟೆಲ್ ಹಾಗೆ ರೆಸ್ಟೋರೆಂಟ್ಗಳ ಮೇಲೆ ರೇಡ್ ನಡೆಸಲಾಗಿದೆ. ನೈರ್ಮಲ್ಯ ಸ್ವಚ್ಛತೆ ಬಗ್ಗೆ ಅಧಿಕಾರಿಗಳು ತಪಾಸಣೆ ನಡೆಸಿದ್ದಾರೆ. ಹೋಟೆಲ್ ರೆಸ್ಟೋರೆಂಟ್ಗಳಲ್ಲಿ ಸ್ವಚ್ಛತೆ ಇಲ್ಲದೆ ಇರೋದು ಮೇಲ್ನೋಟಕ್ಕೇನೆ ಕಂಡು ಬರ್ತಾ ಇದೆ. 11 ಹೋಟೆಲ್ಗಳಿಗೆ ದಂಡ ವಿಧಿಸಿ ಎಚ್ಚರಿಕೆ ಕೊಟ್ಟಿದೆ ಆಹಾರ ಇಲಾಖೆ. 1,15,000 ರೂಪಾಯಿ ದಂಡವನ್ನ ವಿಧಿಸಿದೆ ಆಹಾರ ಇಲಾಖೆ. ಇನ್ನೊಂದು ನಮ್ಮ ಎಲ್ಲ ಹೋಟೆಲ್ ರೆಸ್ಟೋರೆಂಟ್ಗಳು 590 ಹೋಟೆಲ್ ರೆಸ್ಟೋರೆಂಟ್ಗಳ ಮೇಲೆ ನಾವು ಅಲ್ಲಿ ತಪಾಸಣೆ ಮಾಡಿಸಿ ಪರಿಶೀಲನೆ ಮಾಡಿಸಿದ್ದೀವಿ. ಸುಮಾರು ಅಲ್ಲಿ ಈ ನೈರ್ಮಲ್ಯ ಸ್ವಚ್ಛತೆ ಇದರ ಬಗ್ಗೆ ಸುಮಾರು 1,15,000 ದಂಡ 11 ಹೋಟ್ಲುಗಳ ಮೇಲೆ ಹಾಕ್ಸಿದ್ದೀವಿ. ಅಲ್ಲಿ ಯಾವ ರೀತಿಯಾಗಿ ಕಾಪಾಡ್ಕೋಬೇಕಾದ್ ಕಾಪಾಡ್ಕೊಂಡಿಲ್ಲ ಅಂತ. ಇನ್ನೊಂದು ನಮ್ಮ ಎಲ್ಲ ಹೋಟೆಲ್ ರೆಸ್ಟೋರೆಂಟ್ಗಳು ಹೋಟೆಲ್ ರೆಸ್ಟೋರೆಂಟ್ಗಳ ವಿರುದ್ಧವೂ ಕೂಡ ಆಹಾರ ಇಲಾಖೆ ಸಮರ ಸಾರಿದೆ. ಹಲವೆಡೆ ಹೋಟೆಲ್ ಹಾಗೆ ರೆಸ್ಟೋರೆಂಟ್ಗಳ ಮೇಲೆ ರೇಡ್ ನಡೆಸಲಾಗಿದೆ. ನೈರ್ಮಲ್ಯ ಸ್ವಚ್ಛತೆ ಬಗ್ಗೆ ಅಧಿಕಾರಿಗಳು ತಪಾಸಣೆ ನಡೆಸಿದ್ದಾರೆ. ಹೋಟೆಲ್ ರೆಸ್ಟೋರೆಂಟ್ಗಳಲ್ಲಿ ಸ್ವಚ್ಛತೆ ಇಲ್ಲದೆ ಇರೋದು ಮೇಲ್ನೋಟಕ್ಕೇನೆ ಕಂಡು ಬರ್ತಾ ಇದೆ. 11 ಹೋಟೆಲ್ಗಳಿಗೆ ದಂಡ ವಿಧಿಸಿ ಎಚ್ಚರಿಕೆ ಕೊಟ್ಟಿದೆ ಆಹಾರ ಇಲಾಖೆ. 1,15,000 ರೂಪಾಯಿ ದಂಡವನ್ನ ವಿಧಿಸಿದೆ ಆಹಾರ ಇಲಾಖೆ. ಇನ್ನೊಂದು ನಮ್ಮ ಎಲ್ಲ ಹೋಟೆಲ್ ರೆಸ್ಟೋರೆಂಟ್ಗಳು 590 ಹೋಟೆಲ್ ರೆಸ್ಟೋರೆಂಟ್ಗಳ ಮೇಲೆ ನಾವು ಅಲ್ಲಿ ತಪಾಸಣೆ ಮಾಡಿಸಿ ಪರಿಶೀಲನೆ ಮಾಡಿಸಿದ್ದೀವಿ. ಸುಮಾರು ಅಲ್ಲಿ ಈ ನೈರ್ಮಲ್ಯ ಸ್ವಚ್ಛತೆ ಇದರ ಬಗ್ಗೆ ಸುಮಾರು 1,15,000 ದಂಡ 11 ಹೋಟ್ಲುಗಳ ಮೇಲೆ ಹಾಕ್ಸಿದ್ದೀವಿ. ಅಲ್ಲಿ ಯಾವ ರೀತಿಯಾಗಿ ಕಾಪಾಡ್ಕೋಬೇಕಾದ್ ಕಾಪಾಡ್ಕೊಂಡಿಲ್ಲ ಅಂತ. ಇನ್ನೊಂದು ನಮ್ಮ ಎಲ್ಲ